ಬಿಜೆಪಿ ಹೈಕಮಾಂಡ್ ಹಾಗೂ ಸ್ಥಳೀಯ ಕಾರ್ಯಕರ್ತರ ಅಪೇಕ್ಷೆಯಂತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರಿದ್ದಾರೆ. ಪುನಃ ಎಂದಿನಂತೆ ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಳುತ್ತಾರೆಂದು ಜಗದೀಶ್ ಶೆಟ್ಟರ್ ಪುತ್ರ ಸಂಕಲ್ಪ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶೆಟ್ಟರ್ ಬಿಜೆಪಿಗೆ ಬಂದಿದ್ದು ಬಹಳ ಖುಷಿಯ ವಿಚಾರ. ಈ ಹಿಂದೆ ಬಿಜೆಪಿ ನಾಯಕರ ನಡೆಗೆ ಅಸಮಾಧಾನಗೊಂಡು ಕಾಂಗ್ರೆಸ್ ಸೇರಿದ್ದರು. ಯಾವುದಕ್ಕೂ ಅಂಜಿ ನಮ್ಮ ತಂದೆ ಅವರು ಮರಳಿ ಬಂದಿಲ್ಲ, ಎಲ್ಲ ಅಭಿಪ್ರಾಯದಂತೆ ಬಂದಿದ್ದಾರೆ. ಯಾವುದೇ ಐಟಿ ಇಡಿಗೆ ಭಯಪಟ್ಟಿಲ್ಲ, ಮನಸ್ಸಿಚ್ಛೆಯಿಂದ ಬಂದಿದ್ದಾರೆಂದು ಸಮರ್ಥಿಸಿಕೊಂಡಿದ್ದಾರೆ. ಭಾಳ ಖುಷಿಯ ವಿಚಾರ. ಯಾಕಂದರೆ ಭಾಳ ಈಗ ಯಾವಾಗ ಕಾಂಗ್ರೆಸ್ ಸೇರ್ಪಡೆ ಆದಮೇಲೆ ಸಾಹೇಬರು ಎಲ್ಲೆಲ್ಲಿ ಹೋಗ್ತಾಯಿದ್ರು, ಯಾವ ಜಿಲ್ಲೆ ಹೋಗ್ತಾಯಿದ್ರು, ಯಾವ ತಾಲೂಕಿಗೆ ಹೋಗ್ತಾಯಿದ್ರು, ಅವಾಗ ಜನರು ಎಲ್ಲರೂ ಮಾತೊಳಗೆ ಒಂದೇ ಏನಂದರೆ, ಸರ್ ನೀವು ವಾಪಸ್ ಬರಬೇಕು, ನಿಮ್ಮ ಮಾತೃಪಕ್ಷಕ್ಕೆ ವಾಪಸ್ ಬರಬೇಕು, ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿಯಿಂದ ನಾವು ಕೆಲಸ ಮಾಡ್ಬೋದು ಅಂತ ಭಾಳ ಒಂದು ಆಸೆ ಇತ್ತು. ಅದೇ ಒಂದು ಮೇರೆಗೆ ಸಾಹೇಬರು ಇವತ್ತು ಬಿ ಜೆ ಪಿಗೆ ಬಂದರು ಮತ್ತು ಇವತ್ತು ನಮ್ಮ ಹುಬ್ಳಿಗೂ ಬರ್ತಾಯಿದ್ದಾರೆ. ಇಲ್ಲ, ಕಾಂಗ್ರೆಸ್ ನಾಯಕರಿಗೆ ಈಗ ಆಗಲೇ ಸಾಹೇಬರು ಹೇಳಿದರು, ಎಷ್ಟೋ ಕಡೆ ಮಾತಾಡಿದಾಗ ಡಿ ಕೆ ಶಿವಕುಮಾರ್ ಅವರು ಕಾಲ್ ಮಾಡಿದಾಗೂ ಅವ್ರಿಗೆ ಹೇಳಿದರು, ಇಲ್ಲ ಭಾಳ ಪ್ರೆಷರ್ ಇದೆ ಬರಲಿಕ್ಕೆ, ವಾಪಸ್ ಬರಲಿಕ್ಕೆ ನಮಗೆ ಭಾಳ ಕಡೆಯಿಂದ ಪ್ರೆಷರ್ ಇದೆ, ಸಾಮಾನ್ಯ ಕಾರ್ಯಕರ್ತರಿಂದ ಎಲ್ಲ ಜನರ ಕಡೆಯಿಂದ ಪ್ರೆಷರ್ ಐತಿ ಅಂತ ಮುಂಚಿತವಾಗಿ ಅವ್ರಿಗೂ ಗೊತ್ತಿತ್ತು. ಅಂದರೆ ಇಡಿ ಐ ಟಿ ಹೆದರಿಕೆಗೆ ಒಳ್ಳೆ ರಿಟರ್ನ್ ಬಿ ಜೆ ಪಿಗೆ ಹೋಗಿದ್ದಾರೆ ಶೆಟ್ಟರ್? ಇಲ್ಲ ಊಹಾಪೋಹಗಳು ಯಾವ ಇಡಿ ಐ ಟಿ ಇದೂ ಇಲ್ಲ. ಸ್ವಯಂ ಪ್ರೇರಿತವಾಗಿ ಖುಷಿಯಿಂದ, ಭಾಳ ಖುಷಿಯಿಂದ, ಹೃದಯಪೂರ್ವಕವಾಗಿ ಜಗದೀಶ್ ಶೆಟ್ಟರ್ ಅವರು ಪಾರ್ಟಿಗೆ ಬಂದಿದ್ದಾರೆ. ಅಲ್ಲ, ಸಾಹೇಬ್ರಿಗೆ ಕಾಂಗ್ರೆಸ್ಸಿಂದ ಅನ್ಯಾಯ ಎಲ್ಲಾಗೈತೆ ಅಂತ ಏನಂದಾರ? ಏನು ಕಾಂಗ್ರೆಸ್ ಮೋಸ ಮಾಡಿ ಹೋದ್ರು ಅಂತ ಅಲ್ಲ. ಈಗ ಸುತ್ತಮುತ್ತಲ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಎ ಅವರು ಯಾರ್ಯಾರು ಗೆದ್ದಿದ್ದಾರಲ್ಲ, ಅವ್ರ ಬಾಯಿ ಮಾತಿಂದನೇ ಕೇಳಿ ಬಂದು ಅವರಾಗಲೇ ಬಂದು ಸಾಹೇಬ್ರಿಗೆ ನೀವು ಬಂದಿದ್ದರಿಂದ ಭಾಳ ಉಪಯೋಗ ಆಗಿದೆ, ಭಾಳ ಹೆಲ್ಪ್ ಆಗಿದೆ ಪಕ್ಷಕ್ಕಂತ ಅವರಾಗಲೇ ಅಂದಿದ್ದಾರೆ. ಸೊ ಅದ್ರ ಪ್ರಶ್ನೆ ಏನು ಉದ್ಭವ ಆಗಿದೆ ಅಲ್ಲ. ಅದೇ ಈಗ ಮೊನ್ನೆ ಮಾತಾಡಿದಾಗೂ ಏನು ಸಣ್ಣ ಪುಟ್ಟ ಮನಸ್ತಾಪ ಇತ್ತು, ಅದನ್ನೆಲ್ಲ ದೂರವಾಗಿ ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿ ಜೆ ಪಿಗೆ ಬಂದಿದ್ದಾರೆ. ಮತ್ತು ಇವತ್ತು ಸಹ ಸಾಕಷ್ಟು ಜಿಲ್ಲೆಗಳಿಂದ ಜನರು ಬರ್ತಾಯಿದ್ದಾರೆ, ಕಾಲ್ ಮಾಡಿ ಅವರೇ ಬರ್ತಾಯಿದ್ದಾರೆ. ಭಾಳ ಒಂದು ಹಬ್ಬದ ವಾತಾವರಣ ಇದೆ ಇವತ್ತು. ಯಾಕಂದರೆ ಹುಬ್ಳಿಯಲ್ಲಿ ನೀವು ಇಷ್ಟು ಜನರು ನೀವು ನೋಡಿದರೆ ಸುತ್ತಮುತ್ತಲು ಭಾಳಷ್ಟು ಜನ ಬರ್ತಾಯಿದ್ದಾರೆ, ಬೇರೆ ಜಿಲ್ಲೆಯಿಂದ ಇನ್ನೂ ಸಾಕಷ್ಟು ಜನರು ಬರ್ತಾಯಿದ್ದಾರೆ. ಅಲ್ಲ, ಈಗ ಏನಾಗಿದೆ, ಜಗದೀಶ್ ಶೆಟ್ಟರ್ ಅವರು ಬರೋದು ಕಾರಣ ಏನಂದರೆ, ನಮ್ಮ 2024ರಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೆ ಮೂರನೇ ಸತಿ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಆ ಉದ್ದೇಶದಿಂದ ಬಂದಿದ್ದಾರೆ. ಆ ಉದ್ದೇಶಕ್ಕೆ ನಮ್ಮ ಜಗದೀಶ್ ಶೆಟ್ಟರ್ ಸಾಹೇಬರಾಯಿತು ನಾವೆಲ್ಲರೂ ಸೇರಿ ನಮ್ಮ ಒಂದು ಅಳಿಲು ಸೇವೆ ಮಾಡಲಿಕ್ಕೆ ಅದೊಂದು ಇದು ಇಟ್ಕೊಂಡು, ಅಚಲ ನಿರ್ಧಾರ ಇಟ್ಕೊಂಡು ನಾವು ಅಷ್ಟೇ ಬಂದಿದ್ದೇವೆ. ಮತ್ತು ಎಲ್ಲರೂ ಎಷ್ಟು ಜನ ಅದಕ್ಕೆ ಶಕ್ತಿ ಕೊಡ್ತಾರೆ ಅಷ್ಟು ಜನ ಒಳ್ಳೆಯದು. ತಮಗೇನೋ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿ ಟಿಕೆಟ್ ಕೇಳ್ತಾ ಇದ್ದಾರೆ ಅಂತ ಏನೂ ಚರ್ಚೆ ಆಗಿಲ್ಲ ಸರ್. ಅದು ಆ ರೀತಿ ಏನೂ ಚರ್ಚೆ ಆಗಿಲ್ಲ. ಯಾವುದೂ ಲೋಕಸಭೆ ಟಿಕೆಟ್ ಆಯಿತು, ಯಾವುದೇ ನಿಮಗೆ ಈ ಲೋಕಸಭಾ ಆಯಿತು, ವಿಧಾನಸಭಾ ಆಯಿತು, ಮುಂದೆ ಆ ಥರ ಏನೂ ಚರ್ಚೆ ಆಗಿಲ್ಲ. ಬರೀ ಪಕ್ಷದ ಸಂಘಟನೆ, ನರೇಂದ್ರ ಮೋದಿಜಿಯವರು ಮತ್ತೆ ನಮ್ಮ ಮೂರನೇ ಸತಿ ಪ್ರಧಾನಮಂತ್ರಿ ಆಗಬೇಕಂತ ಅದು ಒಂದೇ ಗುರಿ ಇಟ್ಕೊಂಡು ಎಲ್ಲರೂ ಕೆಲಸ ಮಾಡಬೇಕಂತ ಹೇಳಿದ್ದಾರೆ.